ಮನುಷ್ಯ ಆಹಾರ ಹೇಗೆ ಶುರು ಮಾಡ್ದ, ಆಮೇಲೆ ಇಲ್ಲಿ ಮುತ್ಲ ಅಂತೇಳಿ ಒಂದು ಗ್ರಾಮವನ್ನ ತಗೊಂಡು ಅದೊಂದು ಮಾದರಿ ಗ್ರಾಮವನ್ನಾಗಿ ಒಂದು ಮೂರು ಸಮಾಜಕ್ಕೆ, ಒಂದು ಪರಿಸರಕ್ಕೆ ಅದೊಂದು ಮಾರಕವಾಗಿ ಪರಿಣಾಮ ನೋಡಿ. ಮೇಕಪ್ ಕಿಟ್ ಇದು, ಮೇಕಪ್ ಕಿಟ್ ಆಯ್ತು. ಮೇಕಪ್ ವಾಟರ್ ಕ್ಯಾನ್ ಆಯ್ತು. ಇದು ಮೇಲ್ಗಡೆಯಿಂದ ನೋಡಿ. ನ್ಯೂಸ್ ಆಗ್ತಿತ್ತು ಅನ್ಸುತ್ತಲ್ಲ. ಹಾ, ಚೆನ್ನಾಗಿದೆ. ಕೇಳಿದ್ರು ಕೊಡಲ್ಲ. ಭೂಮಿಯ ಜೀವರಾಶಿ, ಜೀವ ವಿಕಾಸ ಹೇಗೆಲ್ಲ ಆಯ್ತು ಅಂತ. ಇನ್ನ ಇದು ನಮ್ಮ ಮಣ್ಣಿನೊಳಗಡೆಗೆ ಏನೆಲ್ಲ ಇರುತ್ತೆ, ಯಾವತ್ತು ನಾವು ಗಿಡದ ಮೇಲ್ಭಾಗವನ್ನಷ್ಟೇ ನೋಡ್ತಾ ಇರ್ತೀವಿ, ಬಟ್ ಕೆಳಭಾಗವನ್ನ ನೋಡೋದೇ ಇಲ್ಲ. ಕೀಟ ಪ್ರಪಂಚ. ಆಮೇಲೆ ಅದೆಷ್ಟು ಮುಖ್ಯ ನಾವು ಬದುಕಲಿಕ್ಕೆ. ಕೀಟನೂ ಮುಖ್ಯ ಆಗತ್ತೆ. ಯಾಕೆಂದ್ರೆ ನೋಡಿ, ಇಲ್ಲಿ ಈ ಪಿಕ್ಚರ್ ನೋಡಿ, ಇಲ್ಲಿ ಎಷ್ಟೊಂದು ಜೀವಕೋಶಗಳಿದೆ ನಮ್ಮ ದೇಹದೊಳಗೆ. ಎಷ್ಟೊಂದು ಜೀವಿಗಳು ಹುಟ್ಟುತ್ತೆ, ಡೈಲಿ ಸಾಯುತ್ತೆ, ಕೋಟಿಗಟ್ಲೆ ಇದೆ. ಅದಲ್ದೇನೆ ನಮ್ಗೆ ಹೊರಗಡೆಯಿಂದನೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬರೀ ನಮ್ ದೇಹದಲ್ಲಿ ಮಾತ್ರ ಅಲ್ಲದೆ ಹೊರಗಡೆಗೆ. ಅಂದ್ರೆ ಈಗ ಉದಾಹರಣೆಗೆ ಒಂದು ಜೇನುಹುಳ ಇಲ್ಲ ಅಂದ್ರೆ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಏನಾಗ್ಬಹುದು. ಒಂದ್ ಜೇನುಹುಳ ಇಲ್ಲ ಅಂದ್ರೆ ನಮ್ಗೆ ತಿನ್ನಕ್ಕೇನು ಸಿಗಲ್ಲ, ಜೇನ್ ಸಿಗಲ್ಲ. ಒಂದು ಅದು ಪರಾಗಸ್ಪರ್ಶ ಮಾಡೋದ್ರಿಂದ ಕಾಯಿ, ಹೂವು, ಹಣ್ಣು ಆಗುತ್ತಲ್ವಾ. ಅದಾಗ್ಬೇಕು ಅಂದ್ರೆ ಆ ಜೇನು ಹೋಗಿ ಅಲ್ಲಿ ಪರಾಗಸ್ಪರ್ಶ ಮಾಡಿ ಮಾತ್ರ ಸಾಧ್ಯ, ಇಲ್ಲ ಅಂದ್ರೆ ಅದಾಗೋದಿಲ್ಲ. ಅದನ್ನ ಹೋಗಿ ನಾವು ಮಾಡ್ಲಿಕ್ಕೆ ಆಗಲ್ಲ. ಇನ್ನು ಇದು ಸಸ್ಯಂ, ಮಕ್ಕಳಿಗೆ ಸ್ಕೆಚ್ ಮಾಡ್ಲಿಕ್ಕಾಗಿ ಈಸಿ ಆಗ್ಲಿ ಅಂತ ಈ ತರ ಪಿಕ್ಚರ್ ಇದು ಮಾಡಿದೆ. ಫ್ಲವರ್ಸ್ ಇವೆಲ್ಲ, ಇದರ ವೈಜ್ಞಾನಿಕ ವಿಶ್ಲೇಷಣೆ ಕೂಡ ಸಿಗುತ್ತೆ. ಕಾಯಿ, ಹಣ್ಣುಗಳು, ಅವುಗಳು. ಮನುಷ್ಯ ಆಹಾರ ಹೇಗೆ ಶುರು ಮಾಡ್ದ, ಆದಿಮಾನವನಿಂದ ಬೇಟೆ ಆಡ್ಕೊಂಡು ತಿಂತಿದ್ದ, ಆಮೇಲೆ ಬೇಯಿಸ್ಕೊಂಡು ತಿನ್ನಕ್ ಶುರು ಮಾಡ್ದ ಈ ರೀತಿಯಾಗಿ. ಆಮೇಲೆ ಗೆಡ್ಡೆ ಗೆಣಸುಗಳನ್ನ ತಂದು ಅವುಗಳನ್ನು ಬೇಯಿಸ್ಕೊಂಡು, ಆಮೇಲೆ ಒಂದ್ ಕಡೆ ನಿಂತ್ಕೊಂಡು ನಾವು ಮಾಡ್ಲಿಕ್ಕೆ ಶುರು ಮಾಡ್ದ. ಆಮೇಲೆ ಕೃಷಿ ಮಾಡಕ್ ಶುರು ಮಾಡ್ದ, ಪ್ರಾಣಿಗಳನ್ನ ಸಾಕಕ್ ಶುರು ಮಾಡ್ದ. ಅಗ್ರಿಕಲ್ಚರ್ ಹೋಗಿ ಅಗ್ರಿ ಬಿಸ್ನೆಸ್ ಆಗಿದೆ. ಇವೆಲ್ಲ ನಾವು ಬೆಳೆಯುವಂಥವು ತರಕಾರಿಗಳಾಗಿರ್ಬೋದು, ಧಾನ್ಯಗಳು, ಸೊಪ್ಪು. ಕಬ್ಬಲ್ಲಿ 2,500 ವೆರೈಟಿಗಿಂತ ಜಾಸ್ತಿ ಕಬ್ಬಿದೆ. 2,500 ವೆರೈಟಿ ಇದೆ ಪ್ರಪಂಚದಲ್ಲಿ. ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಅವ್ರದೇ ಆದಂತ ಆಹಾರ ಪದ್ಧತಿಗಳಿರುತ್ತೆ, ಮತ್ತೆ ಅದರದಂತ ಸಿಸ್ಟಮ್ ಇರುತ್ತೆ. ಇವೆಲ್ಲ ನಮ್ಮ ಅಡಿಗೆ ಮನೆ ಒಳಗಡೆಗೆ ಏನೇನು ವಸ್ತುಗಳಿರುತ್ತೆ, ನಮ್ಮ ಕಾರ್ಯಕ್ರಮಗಳಿವೆಲ್ಲ. ಮಕ್ಕಳಲ್ಲಿ ಪರಿಸರ ಜಾಗೃತಿ ಕಾರ್ಯಕ್ರಮಗಳು, ಆಮೇಲೆ ಸ್ಕೂಲ್ ಗಿಡಗಳು ಜಾಗೃತಿ ಬಗ್ಗೆ, ಆಮೇಲೆ ಈ ತರ ಕಲಾವಿದರು ಬರ್ತಾ ಇರ್ತಾರೆ ಇಲ್ಲಿಗೆ. ಆಮೇಲೆ ಮಕ್ಕಳುಗಳು ಬಂದು ಇಲ್ಲಿ ವರ್ಕ್ಶಾಪ್ ಗಳನ್ನ ಮಾಡ್ತೀವಿ. ಆಮೇಲೆ ಇಲ್ಲಿ ಮುತ್ಲ ಅಂತೇಳಿ ಒಂದು ಗ್ರಾಮವನ್ನ ತಗೊಂಡು ಅದೊಂದು ಮಾದರಿ ಗ್ರಾಮವನ್ನಾಗಿ ಒಂದು 3 ವರ್ಷಗಳ ಕಾಲ ಕೆಲಸ ಮಾಡಿದ್ವಿ. ಇಲ್ಲಿ ಒಂದು ಗ್ರಾಮ ಸಮಿತಿಯನ್ನ ಮಾಡ್ಕೊಂಡು ಆ ಗ್ರಾಮದಲ್ಲಿ ಏನೇನ್ ಕೆಲಸಗಳಾಗ್ಬೇಕು ಅನ್ನೋದೊಂದು ಪಟ್ಟಿಯನ್ನ ತಯಾರಿಸ್ಕೊಂಡು, ಮತ್ತೆ ಅಲ್ಲಿ NSS ವಿದ್ಯಾರ್ಥಿಗಳನ್ನ ಕರ್ಕೊಂಡೋಗಿ ಮನೆ ಸರ್ವೆಗಳನ್ನ ಮಾಡ್ಕೊಂಡು ಒಂದು ಪಕ್ಕಾ ವೈಜ್ಞಾನಿಕವಾಗಿ ಆ ಗ್ರಾಮವನ್ನ, ಒಂದು ಸುಸ್ಥಿರವಾದ ಗ್ರಾಮವನ್ನ ಹೇಗೆ ಕಟ್ಟಬಹುದು. ತಾರಾ ಸಂಸ್ಥೆ ಹೋಗಿ ಕೆರೆ ಕೆಲಸ ಮಾಡ್ತಾರೆ ಅಂದ್ರೆ ಚೆನ್ನಾಗಿ ಮಾಡ್ತಾರೆ ಅನ್ನೋದೊಂದು ಭರವಸೆ ಇದೆ, ಒಂದು ಹೆಸರಿದೆ. ಯೇಸು ಪ್ರಕಾಶ್ ಅವರು ನಾವು ಸೇರಿ ತುಂಬಾ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಅವರು ಹೌದು, ಈ ಭಾಗದಲ್ಲಿ ಅವರು ನಾವು ಸೇರಿ ಅಂದ್ರೆ ಸಾರಾ ಸಂಸ್ಥೆ ಬಹುತೇಕ ಕಾರ್ಯಕ್ರಮಗಳನ್ನ ಒಟ್ಟಿಗೆ ಸೇರ್ಕೊಂಡು ಮಾಡಿದ್ವಿ. ಶರಾವತಿ ಕಾಲ್ನಡಿಗೆ. ಆಮೇಲೆ ಇದು ಚಿಪ್ಕೋ ಚಳುವಳಿ, ಪಶ್ಚಿಮ ಘಟ್ಟ ಉಳಿಸಿ ಹೋರಾಟ, ಶಿವರಾಮ್ ಕಾರಂತರ ಕಾಲದಲ್ಲ ಆಗಿರೋ. ಅಂಚೆಲ್ ಪ್ರಿಂಟಿಂಗ್ ಮಾಡಿ. ಇದು ಒಂದು ಆರ್ಟ್ ವರ್ಕ್. ಅಂದ್ರೆ ಆ ಕಡೆಯಿಂದ ನೋಡಿದ್ರೆ ಗೊತ್ತಾಗತ್ತೆ, ಒಂಥರ ಗುಡ್ಡಗಳ ತರ ಕಾಣುತ್ತೆ. ಈ ಕಡೆಯಿಂದ ನೋಡಿದ್ರೆ ಗುಡ್ಡಗಳೇ ಕಾಣುತ್ತೆ, ಆದ್ರೆ ಕಸದ ಗುಡ್ಡಗಳು ಕಾಣುತ್ತೆ. ರಿಮೋಟು, ಲ್ಯಾಪ್ಟಾಪ್ ಆಗಿರ್ಬೋದು. ಅಂದ್ರೆ ನಾವು ನಿತ್ಯ ಬಳಸುವಂತ ವಸ್ತುಗಳು ಏನಿದೆಯಲ್ಲ, ಆ ವಸ್ತುಗಳು ಬಳಸ್ಕೊಂಡೇ ಮಾಡಿರುವಂತದ್ದು. ಆ ವಸ್ತುಗಳು ನಾವು ಹೆಂಗೆ ವಿಲೇವಾರಿ ಮಾಡ್ತಾ ಇದೀವಿ. ಯಾವುದೇ ಒಂದು ವಸ್ತುವನ್ನ ತಗೊಂಡಾಗ ಕೂಡ ಅದು ನಮಗೆ ವಿಲೇವಾರಿ ಮಾಡೋದು ಗೊತ್ತಿಲ್ಲ ಅಂದ್ರೆ ಅದೊಂದು ಸಮಾಜಕ್ಕೆ, ಒಂದು ಪರಿಸರಕ್ಕೆ ಅದೊಂದು ಮಾರಕವಾಗಿ ಪರಿಣಾಮ. ಅಂದ್ರೆ ಯಾವುದೇ ವಸ್ತು ತಗೊಂಡಾಗ್ಲೂ ನಮ್ಗೆ ಅದೊಂದು ಅರಿವು ಇರ್ಬೇಕಾಗತ್ತೆ. ಅಂದ್ರೆ ಆ ವಸ್ತುವನ್ನ ಹೆಂಗೆ ವಿಲೇವಾರಿ ಮಾಡ್ಬೇಕು ಅನ್ನೋದು ಅರಿವಿದ್ದಾಗ ಮಾತ್ರ ಅದನ್ನ ನಾವು ಪರ್ಚೇಸ್ ಮಾಡ್ಬೇಕು. ಅದು ಗೊತ್ತಿಲ್ಲ ಅಂದ್ರೆ ನಾವು ಅದನ್ನ ಪರ್ಚೇಸ್ ಮಾಡ್ತಿದ್ರೆ ಒಳ್ಳೇದು.
ಇದು ನಮ್ಮ ಡೆವಲಪ್ಮೆಂಟ್ ಏನಾಗ್ತಿದೆ, ಈ ಹಾಲ್ ನಿಮಗೆ ನಮ್ಮ ಡೆವಲಪ್ಮೆಂಟ್ ಕುರಿತಾಗಿ ಇರುವಂತದ್ದು. ಪ್ರಮುಖ ವ್ಯಕ್ತಿಗಳು ಏನ್ ಮಾತಾಡಿದ್ದಾರೆ, ಪರಿಸರದ ಕುರಿತಾದ ಹೋರಾಟಗಳು ಹೇಗೆ ಶುರುವಾಯಿತು, ಯಾವ ಕಾಲದಲ್ಲಾಯ್ತು, ಅದು ಹೇಳಿದ್ನಲ್ಲ, ಅಲ್ಲಿ ನಾವೇನು ಗ್ರಾಮಗಳ ಜೊತೆಯಲ್ಲಿ ಕೆಲಸ ಮಾಡಿದ್ವಿ. ಅಂದ್ರೆ ಡೆವಲಪ್ಮೆಂಟ್ ಅನ್ನ ಹೇಗೆ ಮಾಡಬಹುದು, ಸುಸ್ಥಿರವಾಗಿ ಗ್ರಾಮನ ಅಥವಾ ಊರನ್ನ ಹೆಂಗೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯತೆಗಳಿದಾವೆ. ಇವಾಗ ನೋಡಿ ಸಿಂಪಲ್ ಆಗಿದೆ, ಮತ್ತೆ ಇದು ಅಷ್ಟೇ ಇಡುವಂಥದ್ದು. ಆಮೇಲೆ ಇದು ನೋಡಿ ಕೂರ್ಗೆ ಅಂತ ಬಿತ್ತನೆ ಮಾಡುವಂಥದ್ದು ಇದು. ಆಮೇಲೆ ಇದು ಚಕ್ಲಿ ಒಳ್ಳು, ಈ ತರ ಸುಮಾರಷ್ಟು ವಸ್ತುಗಳಿದಾವೆ. ಅಂದ್ರೆ ಇಲ್ಲೆಲ್ಲೂ ನೋಡಿ ಪ್ಲಾಸ್ಟಿಕ್ ಇಲ್ವೇ ಇಲ್ಲ. ಹೌದು, ಮರದ್ದು, ಕಬ್ಬಣ. ನೋಡಿ ಮೇಕಪ್ ಕಿಟ್ ಇದು, ಮೇಕಪ್ ಕಿಟ್ ಇದು, ಮೇಕಪ್ ಬಾಕ್ಸ್, ಮಿರರ್ ಇದೆ, ಮೇಕಪ್ ಎಲ್ಲ ಇಟ್ಕೊಂಡು. ಆಮೇಲೆ ಸುಮಾರಷ್ಟು ವಸ್ತುಗಳು ನೋಡಿ. ವಾಟರ್ ಕ್ಯಾನ್ ಇದು, ವಾಟರ್ ಕ್ಯಾನ್ ಇದು. ಈ ತರ ಅಂದ್ರೆ ಇದ್ರ ಮೇಲ್ಗಡೆ ನೀರ್ ತುಂಬಿಕೊಂಡು ಇದಕ್ಕೊಂದು ಬೆಣ್ಣೆ ತರ ಹಾಕೊಂಡು ನೇತ್ ಹಾಕೊಂಡು ಕುಡಿಯೋದು. ಮಣ್ಣಿಂದ ಇದು ಮಣ್ಣಿಂದ. ಒಂದು ಸಾಂಬಾರ್ಗೆ ಬಟ್ಲು, ಅಂದ್ರೆ ಸಾಂಬಾರ್ ಪದಾರ್ಥಗಳನ್ನ ಇದ್ರಲ್ಲಿ ಬೇಕು. ಎಲ್ಲ ಹಳೆ ಕಾಲದಲ್ಲ. ಹಾ, ಹಾರ್ಮೋನಿಯಂ. ಇದು ಚೆನ್ನೆ ಮಣೆ. ಯೂಸ್ ಮಾಡೋದು ಇವಾಗ ಇದು. ಹಾ, ಅದು ಯೂಸ್ ಮಾಡು. ಹಿಂಗಿತ್ತು ನೋಡಿ. ಮೇಲ್ಗಡೆಯಿಂದ ನೋಡಿ, ಈ ಕಡೆ ನಮ್ಮ ಶರಾವತಿ ನದಿಯ ಮ್ಯಾಪ್ ಇದು. ಇದಾ? ಅಂದ್ರೆ ಶರಾವತಿ ನದಿಗೆ ಅಲ್ಲಿ ಡ್ಯಾಮ್ ಕಟ್ಟಿದೀವಿ, ಲಿಂಗನಮಕ್ಕಿ ಡ್ಯಾಮು. ಅದರ ಇದಷ್ಟು ಏನ್ ಪ್ಲೇಸ್ ಇದೆ, ಇದಷ್ಟು ಶರಾವತಿ ನದಿ ಬ್ಯಾಕ್ ವಾಟರ್ ಇರೋದ್ರಿಂದ ಇಷ್ಟು ಪ್ರದೇಶ ಮುಳುಗೋಗಿದೆ. ಪ್ರದೇಶ ಹೋಗ್ತಿದೆ ಅಂತ. ಮುಳುಗೋಗಿದೆ, ಈಗ ಮುಳುಗೋಗೋದಿಲ್ಲ, ಹೋಗಿದ್ಯಾ? ಹೋಗಿದೆ. ಮತ್ತೆ ಅದರಿಂದ ಏನೆಲ್ಲ ಸಮಸ್ಯೆಗಳಾಗ್ತಿದೆ, ಇದೆಲ್ಲ ಒಂಥರ ಮರುಭೂಮಿ ಇದ್ದಂಗೆ. ಇಲ್ಲಿ ಯಾವುದು ಬೆಳಿಲಿಕ್ಕಾಗಲ್ಲ, ಯಾವ್ದು ಪ್ರಾಣಿಗಳು ಬದುಕೋದಿಲ್ಲ ಅಥವಾ ಕಾಡಿರೋದಿಲ್ಲ, ಒಂಥರ ಮರುಭೂಮಿ ಆದಂಗೆ ಆಗ್ಬಿಟ್ಟಿದೆ. ಸೊ ಅದ್ರ ಜೊತೆ ಅದು ಹಾರ್ಮೋನಿಯಂ ಯೂಸ್ ಆಗ್ತಿತ್ತು ಅನ್ಸತ್ತಲ್ಲ. ಹಾ, ಚೆನ್ನಾಗಿದ್ದಿದ್ದೆ, ಈಗ ಹಾಳಾಗಿದೆ ಅಷ್ಟೇ. ರೇಡಿಯೋ ರೇಡಿಯೋ ಅಲ್ಲ. ಎಲ್ಲಿ ಸರ್ ಅಂದ್ರೆ ಇಲ್ಲೇ ಇದ್ದಿದೆ. ಇಲ್ಲ, ತಗೊಬಂದಿದ್ದು ಬೇರೆ. ಕಲೆಕ್ಟ್ ಮಾಡಿ ಇವಾಗ ಕೇಳಿದ್ರು ಕೊಡಲ್ಲ ಅಲ್ಲ ಇದನ್ನ. ಚೆನ್ನಾಗಿದ್ರೆ ಕೊಡೋದಿಲ್ಲ, ಹಾಳಾದ್ರೆ ಕೊಡ್ತೀವಿ. ಇದು ಇದಲ್ವಾ ಪೆಟ್ಟಿಗೆ? ಇದು ಗಾಳಿ ಬೀಸಲ್ಲ? ಅಲ್ಲ, ಅದು ಸಾಂಬಾರ್ಗೆ ಬಟ್ಲಿಂದ ಮುಖ್ಯ ಆಗಿರುವಂತ ಡಿಸಾಸ್ಟರ್ಸ್, ಅಂದ್ರೆ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್, ಅಂದ್ರೆ ಮನುಷ್ಯರು ನಿರ್ಮಿಸಿಕೊಂಡಂತ ದುರಂತಗಳಿವೆಲ್ಲ. ಇವೆಲ್ಲ ಬೇರೆ ಬೇರೆ ಪ್ರದೇಶಗಳಲ್ಲಿ, ಇಲ್ಲಿ ಜಪಾನ್ ಅಲ್ಲಾಗಿದೆ. ಇದೇ ತರ ಭೂಪಾಲ್ ದುರಂತ, ಇದು ನಾನು ಹೇಳಿದ್ನಲ್ಲ, ಕೆಮಿಕಲ್ ದುರಂತ. ಭಾರತದಲ್ಲಿ ಅತಿ ದೊಡ್ಡ ಕೆಮಿಕಲ್ ದುರಂತ ಇದು. ಕಾಸರಗೋಡು ಇದು ಎಂಡೋಸಲ್ಫಾನ್ ದುರಂತ. ಇದು ಮಣ್ಣಿಂದ. ಹಾ, ಮಣ್ಣಿನ. ಅಲ್ಲಿ ನಿಮ್ಗೆ ತಟ್ಟೆಗಳು ಕಾಣ್ತಾ ಇದ್ದಿಲ್ಲ, ನೀವು ಮಾಡಿದ್ರಾ? ಇದೆಲ್ಲ ಅವರು ಅರುಣ್ ಸರ್ ಹಾ ಪ್ರಿಂಟ್ ಮಾಡಿದ್ದಾರೆ. ಪ್ರಿಂಟಿಂಗ್ ಅಂದ್ರೆ ಅದು ಕಟ್ ಮಾಡಿರೋಂಥದ್ದು. ನಿಮ್ಗಲ್ಲಿ ಕಾಣಿಸ್ತಾ ಇದೆಯಲ್ಲ, ಹೆಸರುಗಳು ಕಾಣಿಸ್ತಾ ಇದೆ, ಅವೆಲ್ಲ ಏನಂತೀವಿ, ಕ್ರಿಮಿನಾಶಕಗಳು, ಕೀಟನಾಶಕಗಳ ಹೆಸರುಗಳವೆಲ್ಲ. ಅದನ್ನ ತಟ್ಟೆ ಮೇಲೆ ತೋರಿಸಿದ್ದಾರೆ. ಅಂದ್ರೆ ನಾವು ಅದನ್ನ ಇದು ಮಾಡ್ತಾ ಇದ್ದೀವಿ, ನಾವು ತಿಂತಾ ಇರೋದು ಏನ್ ತಿಂತಾ ಇದೀವಿ ಅನ್ನೋದನ್ನ ಸಿಂಬಲೈಸ್ ಮಾಡಿ, ಹೇಗಿರೋದನ್ನ ಹೇಗ್ ಮಾಡ್ತಾ ಇದೀವಿ ಅನ್ನೋದನ್ನ ತೋರಿಸುತ್ತೆ. ಮನೆಗಳಲ್ಲಿ